ವಿನ್ಸೆಂಟ್ ವ್ಯಾನ್ ಗಾಗ್ ಕಲಾಲೋಕವನ್ನು ತನ್ನ ತೀವ್ರವಾದ ಬಣ್ಣಗಳು, ಗೀರುಗಂಟಿನ ಬ್ರಷ್ ಸ್ಟ್ರೋಕ್ಗಳು ಮತ್ತು ಭಾವನಾತ್ಮಕ ಕಲಾಕೃತಿಗಳಿಂದ ಶಾಶ್ವತವಾಗಿ ಬದಲಾಯಿಸಿದ ಡಚ್ ಕಲಾವಿದ. ಇವರ ಚಿತ್ರಗಳು ಕೇವಲ ಕಲೆಯಲ್ಲ, ಆತ್ಮದ ಕಿಟಕಿಗಳು, ಸೌಂದರ್ಯ, ಸಂಘರ್ಷ ಮತ್ತು ಆಶಾಭಾವದಿಂದ ತುಂಬಿವೆ. ಇಂದು ಈ ಕಲಾವಿದನ ಜೀವನವನ್ನು ಒಟ್ಟಿಗೆ ಅನ್ವೇಷಿಸೋಣ. 1853ರ ಮಾರ್ಚ್ 30ರಂದು ನೆದರ್ಲ್ಯಾಂಡ್ಸ್ನ ಜೆಂಡಟ್ ಎಂಬ ಸಣ್ಣ ಗ್ರಾಮದಲ್ಲಿ ವಿನ್ಸೆಂಟ್ ವಿಲ್ಲೆಂ ವ್ಯಾನ್ ಗಾಗ್ ಜನಿಸಿದರು. ಒಬ್ಬ ಪಾದ್ರಿಯ ಮಗನಾಗಿ ವಿನ್ಸೆಂಟ್ ತನ್ನ ಬಾಲ್ಯವನ್ನು ಪ್ರಕೃತಿಯ ಮಧ್ಯೆ ಕಳೆದರು. ಆದರೆ ಕಲಾವಿದನಾಗುವ ಮೊದಲು ಅವರು ಶಿಕ್ಷಕ, ಕಲಾ ವ್ಯಾಪಾರಿ ಮತ್ತು ಧಾರ್ಮಿಕ ಪ್ರಚಾರಕನಾಗಿ ವಿಫಲ ಪ್ರಯತ್ನಗಳನ್ನು ಮಾಡಿದರು. 27ನೇ ವಯಸ್ಸಿನಲ್ಲಿ ಕಲೆಯೇ ತನ್ನ ಜೀವನದ ಕರೆ ಎಂದು ಅವರು ತಿಳಿದರು. ಪ್ರಕೃತಿ, ಜನರ ದೈನಂದಿನ ಜೀವನ ಮತ್ತು ಭಾವನೆಗಳು ಅವರಿಗೆ ಸ್ಫೂರ್ತಿಯಾದವು. ಇವರ ಮೊದಲ ಕಲಾಕೃತಿಗಳು, ಉದಾಹರಣೆಗೆ ದಿ ಪೊಟ್ಯಾಟೊ ಈಟರ್ಸ್, ಗ್ರಾಮೀಣ ಜೀವನದ ಒರಟು ಸೌಂದರ್ಯವನ್ನು ತೋರಿಸಿದವು. ವ್ಯಾನ್ ಗಾಗ್ರ ಕಲಾಶೈಲಿಯನ್ನು ಪೋಸ್ಟ್ ಇಂಪ್ರೆಷನಿಸಂ ಎಂದು ಕರೆಯಲಾಗುತ್ತದೆ. ಇಂಪ್ರೆಷನಿಸಂ ಕಲಾವಿದರಂತೆ ಅವರು ಬೆಳಕು ಮತ್ತು ಬಣ್ಣವನ್ನು ಆಚರಿಸಿದರು, ಆದರೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ತೀವ್ರವಾದ, ದಪ್ಪ ಶೈಲಿಯನ್ನು ರೂಪಿಸಿದರು. ಸ್ಟಾರಿ ನೈಟ್ನ ಗೀರುಗಂಟಿನ ಆಕಾಶವು ಅವರ ಒಳಗಿನ ಗೊಂದಲ ಮತ್ತು ಕನಸುಗಳನ್ನು ತೋರಿಸುತ್ತದೆ. ಆದರೆ ಸನ್ಫ್ಲವರ್ಸ್ ಜೀವನದ ಶಕ್ತಿ ಮತ್ತು ಆಶಾಭಾವವನ್ನು ತಿಳಿಸುತ್ತದೆ. ಬೆಡ್ರೂಮ್ ಇನ್ ಆರ್ಲೆಸ್ನಂತಹ ಕೃತಿಗಳು ಸರಳ ಜೀವನದಲ್ಲಿ ಸೌಂದರ್ಯವನ್ನು ಕಂಡವು. ಅವರು ತಮ್ಮ ಬಣ್ಣದ ತಟ್ಟೆಯನ್ನು ತೀವ್ರಗೊಳಿಸಲು ಹಳದಿ, ನೀಲಿ ಮತ್ತು ಹಸಿರಿನ ಧೈರ್ಯವಾದ ಸಂಯೋಜನೆಗಳನ್ನು ಬಳಸಿದರು. ಇವರ ಬ್ರಷ್ ಸ್ಟ್ರೋಕ್ಗಳು ಚಲನೆ ಮತ್ತು ಶಕ್ತಿಯಿಂದ ತುಂಬಿರುವಂತೆ ಕಾಣುತ್ತವೆ, ಕಲಾಕೃತಿಗೆ ಜೀವ ತುಂಬುತ್ತವೆ. ವಿನ್ಸೆಂಟ್ರ ಜೀವನವು ಸಂಘರ್ಷದಿಂದ ಕೂಡಿತ್ತು. ಅವರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲಿದರು, ಇದು ಅವರ ಕಲೆಯಲ್ಲಿ ಪ್ರತಿಫಲಿಸುತ್ತದೆ. 1888ರಲ್ಲಿ ಫ್ರಾನ್ಸ್ನ ಆರ್ಲೆಸ್ಗೆ ತೆರಳಿ ಹಳದಿ ಮನೆಯಲ್ಲಿ ವಾಸಿಸಿದರು. ಅಲ್ಲಿ ಅವರು ತಮ್ಮ ಅತ್ಯಂತ ಪ್ರಸಿದ್ಧ ಕೃತಿಗಳನ್ನು ರಚಿಸಿದರು. ಆದರೆ ಇದೇ ಸಮಯದಲ್ಲಿ ಸ್ನೇಹಿತ ಕಲಾವಿದ ಪಾಲ್ ಗೌಗಿನೊಂದಿಗಿನ ಜಗಳದಿಂದ ತೀವ್ರ ಒತ್ತಡಕ್ಕೊಳಗಾದರು. ಇದರಿಂದ ಅವರು ತಮ್ಮ ಕಿವಿಯ ಒಂದು ಭಾಗವನ್ನು ಕತ್ತರಿಸಿಕೊಂಡರು. ಈ ಘಟನೆಯನ್ನು ಸೆಲ್ಫ್ ಪೋರ್ಟ್ರೇಟ್ ವಿತ್ ಬ್ಯಾಂಡೇಜ್ ಇಯರ್ನಲ್ಲಿ ಚಿತ್ರಿಸಿದರು. ಅವರ ಸಹೋದರ ಥಿಯೋ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ದೊಡ್ಡ ಬೆಂಬಲವಾಗಿದ್ದರು. ಥಿಯೋಗೆ ಬರೆದ ನೂರಾರು ಪತ್ರಗಳು. ವಿನ್ಸೆಂಟ್ ತಮ್ಮ ಜೀವನದಲ್ಲಿ ಕೇವಲ ಒಂದೇ ಚಿತ್ರವನ್ನು ಮಾರಿದರು, ಆದರೆ ಒಂದು ದಶಕದಲ್ಲಿ 2000ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ರಚಿಸಿದರು. ಅದರಲ್ಲಿ 860 ತೈಲಚಿತ್ರಗಳು ಸೇರಿವೆ. 1890ರಲ್ಲಿ ಕೇವಲ 37ನೇ ವಯಸ್ಸಿನಲ್ಲಿ ದುಃಖಕರವಾಗಿ ತಮ್ಮ ಜೀವನವನ್ನು ಕೊನೆಗೊಳಿಸಿದರು, ಆದರೆ ಅವರ ಕಲೆ ಶಾಶ್ವತವಾಗಿದೆ. ಇಂದು ವ್ಯಾನ್ ಗಾಗ್ರ ಕೃತಿಗಳು ವಿಶ್ವದ ಪ್ರಮುಖ ವಸ್ತುಸಂಗ್ರಹಾಲಯಗಳಲ್ಲಿ ಪ್ರದರ್ಶನಗೊಂಡಿವೆ ಮತ್ತು ಸ್ಟಾರಿ ನೈಟ್ ಮತ್ತು ಸನ್ಫ್ಲವರ್ಸ್ ಎಲ್ಲರಿಗೂ ಸ್ಫೂರ್ತಿಯಾಗಿವೆ. ಇವರ ಧೈರ್ಯವಾದ ಬಣ್ಣಗಳು ಮತ್ತು ಭಾವನಾತ್ಮಕ ಶೈಲಿಯು 20ನೇ ಶತಮಾನದ ಕಲಾವಿದರ ಮೇಲೆ, ಉದಾಹರಣೆಗೆ ಎಕ್ಸ್ಪ್ರೆಷನಿಸ್ಟ್ಗಳ ಮೇಲೆ ಆಳವಾದ ಪ್ರಭಾವ ಬೀರಿತು. ಇವರ ಕಲೆ ಜೀವನವನ್ನು ಉತ್ಸಾಹ ಮತ್ತು ಧೈರ್ಯದಿಂದ ನೋಡಲು ನಮಗೆ ಕಲಿಸುತ್ತದೆ. ಈ ಕಲಾವಿದನ ಜೀವನವು ನಮಗೆ ಒಂದು ಪಾಠ: ಎಷ್ಟೇ ಸವಾಲುಗಳಿದ್ದರೂ ನಿಮ್ಮ ಒಳಗಿನ ಧ್ವನಿಯನ್ನು ವ್ಯಕ್ತಪಡಿಸಿ. ಒಂದು ಬ್ರಷ್ ತೆಗೆದುಕೊಂಡು ನಿಮ್ಮದೇ ಆದ ಕಲಾಕೃತಿಯನ್ನು ರಚಿಸಿ. ನಾವು ಏನನ್ನಾದರೂ ಪ್ರಯತ್ನಿಸಲು ಧೈರ್ಯವಿಲ್ಲದಿದ್ದರೆ ಜೀವನವೇನು?